ಚಪಾತಿಗೆ ಬೆಂಡೆಕಾಯಿ ಒಂದು ಪಲ್ಯ ಮಾಡುವಲ್ವ. ಬೆಂಡೆಕಾಯಿನ ತೊಳೆದ್ರೂ ಚೆನ್ನಾಗಿ ಒರೆಸ್ಬೇಕು. ಥರ 2 ಸಲ ತೊಳಿಬೇಕು. ತೊಳೆದು ಆಮೇಲೆ ಒರೆಸಿ ಫ್ಯಾನ್ ಅಡಿಯಲ್ಲಿ ಇಡಬೇಕು. ಇಲ್ಲಾಂದರೆ ಒಂದು ಅಂಟು ಥರ ಬರುತ್ತೆ ಅದು. ಆಮೇಲೆ ಒಂದು ಶುದ್ಧವಾದ ಬಟ್ಟೆ ತಗೊಂಡು ಈ ಥರ ಚೆನ್ನಾಗಿ ಒರೆಸ್ಬೇಕು. ಇವತ್ತು ಚಪಾತಿ, ಡ್ರೈ ಚಪಾತಿ, ಬೆಂಡೆಕಾಯಿ ಪಲ್ಯ. ನಮ್ಮ ಬೆಂಡೆಕಾಯಿ ಕಟ್ ಮಾಡಿದ್ದಾಯಿತು, ಪುಟದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಇವಾಗ ಅದನ್ನು ಫ್ರೈ ಮಾಡೋಣ. ಫ್ರೈ ಇದನ್ನು ಐ ಫ್ಲೇಮಲ್ಲಿ ಇಟ್ಟು ಹೀಗೇ ಮಾಡಬೇಕು. ಕೊನೆಯಲ್ಲಿ ಬೇಕಂದರೆ ಬೆಳ್ಳುಳ್ಳಿ ಹಾಕಿ ಬೇಕಂದರೆ ಮಾತ್ರ. ಬೆಂಡೆಕಾಯಲ್ಲಿ ಗ್ಯಾಸ್ಟ್ರಿಕ್ ಆಗುವಂಥದ್ದು ಏನಿಲ್ಲ. ಸುಮ್ಮನೆ ಇದು ಚಪಾತಿಗೆ ಮಾತ್ರ ಸ್ವಲ್ಪ ಹಂಚ್ಕೊಂಡು ತಿನ್ನಲಿಕ್ಕೆ. ಪಕ್ಕದಲ್ಲೇ ನಿಂತ್ಕೊಳ್ಬೇಕು. ಒಂದು 10 ನಿಮಿಷ ಕೆಲಸ ಅಷ್ಟೇ ಇದೆ. ಈ ಥರ ನೋಡಿ ಅಂಟೆಲ್ಲ ಇದ್ರೆ ಹೋಗ್ಬೇಕಂದ್ರೆ ಪಕ್ಕದಲ್ಲೇ ಐ ಫ್ಲೇಮಲ್ಲಿ ಇಡಬೇಕು. ಪಕ್ಕದಲ್ಲೇ ನಿಂತ್ಕೊಳ್ಬೇಕು ಅಷ್ಟೇ, ಇನ್ನೇನಿಲ್ಲ ಇದಕ್ಕೆ. ಈಗ ಅರಿಶಿನ ಪುಡಿ ಹಾಕಬೇಕು. ನೋಡಿ ಇವಾಗ ಇದರದೊಂದು ಲೋಳೆ ಥರ ಅಂಟಿತ್ತಲ್ವ, ಅದೆಲ್ಲ ಹೋಗ್ತಾ ಇದೆ. ಕಾರಣ ಇದನ್ನು ಈ ಫ್ಲೇಮಲ್ಲಿ ಇಟ್ಟಿದ್ದಕ್ಕೆ. ಇನ್ನೂ ಸ್ವಲ್ಪ ಹೋಗಬೇಕು. ಕೊನೆಯಲ್ಲಿ ಮೆಣಸಿನ ಪುಡಿ ಹಾಕಬೇಕು. ಪಲ್ಯ ಚೆನ್ನಾಗಿ ಬರಬೇಕಂದ್ರೆ ಇದರ ಹತ್ತಿರದಿಂದ ನಾವು ಕದಲಬಾರ್ದು, ಪಕ್ಕದಲ್ಲೇ ನಿಂತ್ಕೊಳ್ಬೇಕು. ಒಂದು 10 ರಿಂದ 15 ನಿಮಿಷ ಕೆಲಸ ಅಷ್ಟು. 15 ನಿಮಿಷನೂ ಬೇಡ. ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗ ಬೆಂದೋಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಖಾರ ಕಮ್ಮಿ ಬೇಕಂದ್ರೆ ಕಮ್ಮಿ ಮಾಡಿ, ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡಿ ಮೆಣಸಿನ ಪುಡಿ ಹಾಕಬೇಕು. ನೋಡಿ ಇದು ನಮ್ಮ ಡ್ರೈ ಚಪಾತಿಗೆ ಸೂಪರ್ ಆಗಿರುತ್ತೆ. ಇದನ್ನು ಹೀಗೆ ಮತ್ತೆ ಇನ್ನೊಂದು 2-3 ನಿಮಿಷಗಳ ಕಾಲ ಫ್ರೈ ಮಾಡಬೇಕು, ಫುಲ್ ಫ್ಲೇಮಲ್ಲಿ ಇಟ್ಕೊಂಡು. ಸಿಂಪಲ್ ಬೆಂಡೆಕಾಯಿ ಫ್ರೈ ಇದು. ಬೇರೆ ಮಸಾಲೆ ಎಲ್ಲ ಹಾಕಿ ಮಾಡ್ಬೋದು. ರಾತ್ರಿಗೆ ಇಷ್ಟೇ ಸಾಕಲ್ಲ ಚಪಾತಿಗೆ. ಸುಮ್ಮನೆ ಹೆವಿಯಾಗಿ ಮಾಡಬಾರ್ದು ರಾತ್ರಿಗೆಲ್ಲ. ಸ್ವಲ್ಪ ಖಾರ ಕಮ್ಮಿ ಅಂತ ಅನಿಸಿದರೆ ಮತ್ತೊಂದು 1/4 ಸ್ಪೂನಷ್ಟು ಹಾಕಿ. ನಮ್ಮದೆಲ್ಲ ಇಲ್ಲಿ ಸ್ವಲ್ಪ ಖಾರ ಪಾಟಿಗಳು. ಹಾಗೆ ನಮ್ಮ ನೋಡ್ತಾ ಇದ್ದಾಗೆ ನಮ್ಮ ಬೆಂಡೆಕಾಯಿ ಫ್ರೈ ಕೂಡ ರೆಡಿ ಆಯಿತು. ನೋಡಿ ಕೆಳಗಡೆ ಒಂದು ಬಿತ್ತು, ಅದನ್ನು ಬಾಯಿಗೆ ಹಾಕ್ತಾಯಿದ್ದೀನಿ. ನಮ್ಮ ಬೆಂಡೆಕಾಯಿ ಫ್ರೈ ರೆಡಿ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹೀಗೆ.